ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕನ್ನಡಿಗರ ಒಂದು ಗುರು ಅಂತ ಹೇಳಿದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವರು ಅಂತ ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ಕನ್ನಡ ವಿಷಯ ಬಂದಾಗ ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲ್ಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ನಾಡಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ. ಬಹಳಷ್ಟು ಸರಿ ನಾವು ಮಾತಾಡಬೇಕಾದ್ರೆ ಕನ್ನಡದಲ್ಲಿ ನಮ್ಮ ಬಹಳಷ್ಟು ಮುಸಲ್ಮಾನರಿಗೆ ಕನ್ನಡ ಮಾತಾಡಕ್ ಬರಲ್ಲ ಅಂತ ಆಡ್ಕೋತೀವಿ. ಆದರೆ ನಮ್ಮ ಅಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತಾನು ಹೊಗಳ್ತಾರೆ ಬಹಳಷ್ಟು ಜನ. ಇದ್ರ ಜೊತೆಗೆ ನಮ್ಮ ಶಿವಾಜಿನಗರ ಕನ್ನಡ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಒಂದು ಯಾವುದೋ ಒಂದು ಮ್ಯಾಟ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರೊಂದು ಇಬ್ರು ಮಕ್ಕಳನ್ನ ಕರ್ಕೊಂಡು ಹೇಳಕ್ಕೆ ಅಲ್ಲಿ ಬಂದಿದ್ರು. ಅಲ್ಲ ಹೇಳ್ಬೇಕಾದ್ರೆ ಅವರು ಪೊಲೀಸ್ನವ್ರಿಗೆ ಹೆಂಗೆ ಹೇಳಿದ್ರು ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಹೇಳಿದ್ರು, ಅವನು ಕನ್ನಡ ನೋಡೋ, ನೀನ್ ಮಾತಾಡ್ತೀಯ, ಅವ್ನು ಮಾತಾಡ್ತಾನ ನೋಡು. ಯಾಕ್ರಿ ನಮ್ದಿಕ್ಕೇನು ಮಾಡಲ್ವಾ, ನಿಮ್ದಿಕ್ಕೇನು ಹೇಳೋದು ನಮ್ಗೆ? ಅದು ಹೆಂಗಾಯ್ತಂದ್ರೆ ಅದು ಪ್ಯಾರ್ದಿ ಆಗ್ಬಿಟ್ಟೈತೆ, ಖಾನಾ ಪೀನಾ ಸೇರ್ತಾ ಇಲ್ಲ ನಮ್ದಿಕ್ಕೆ ಅಂದಂಗೆ. ನಾನು ಮಕ್ಕದ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ, ಸಾರ್ ಏನ್ ಮಾಡೋದು, ಚೂರು ಟ್ರೈ ಆದ್ರೂ ಮಾಡ್ತಾ ಇದಾರಲ್ಲ ಅಂತ.